ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಪ್ರೀತಿಯ ಪ್ರೋತ್ಸಾಹಿಸುವ ಹೃದಯಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಭಾರತದಲ್ಲಿ ದೀಪಾವಳಿ ಹಬ್ಬ ಅನ್ನೋದು ಹಬ್ಬಗಳ ರಾಜ ಇದ್ದ ಹಾಗೆ. ಇಡೀ ದೇಶವೇ ಈ ಹಬ್ಬವನ್ನ ಆಚರಣೆ ಮಾಡುತ್ತೆ. ಜಾತಿ ಧರ್ಮಗಳ ಪರಿವನ್ನ ಕೂಡ ಬಿಟ್ಟು ದೀಪಾವಳಿಯನ್ನ ಆಚರಣೆ ಮಾಡಲಾಗುತ್ತೆ. ನಿಮ್ಗೊತ್ತಿರ್ಲಿ, ಅಮೆರಿಕದ ಶ್ವೇತಭವನದಲ್ಲಿ ಕೂಡ ದೀಪ ಹಚ್ಚುವ ಮೂಲಕ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಕಳೆದ ವರ್ಷವಂತೂ ಅಮೆರಿಕದ ಅಧ್ಯಕ್ಷರಾಗಿದ್ದ ಜೋ ಬೈಡನ್ ದೊಡ್ಡ ಮಟ್ಟದಲ್ಲೇ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದ್ರು. ಆದರೆ ಈಗ ಕೇವಲ ಒಂದೇ ವರ್ಷದಲ್ಲಿ ಎಲ್ಲವೂ ಬದಲಾಗಿದೆ. ಭಾರತದ ಹಬ್ಬವನ್ನ ತಮ್ಮದೇ ಹಬ್ಬ ಅನ್ನುವ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದ ಅಮೆರಿಕ ಈಗ ದೀಪಾವಳಿ ಹಬ್ಬದಂದೇ ಭಾರತಕ್ಕೆ ದೊಡ್ಡದೊಂದು ವಾರ್ನಿಂಗ್ ಕೊಟ್ಟಿದೆ. ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸಿದ್ರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಗತ್ತಿನ ಮೂಲೆ ಮೂಲೆಯಿಂದ ಭಾರತಕ್ಕೆ ದೀಪಾವಳಿಯ ಶುಭಾಶಯದ ಮಹಾಪೂರವೇ ಹರಿದು ಬರ್ತಾ ಇದೆ. ಆದರೆ ಅಮೆರಿಕದಿಂದ ಮಾತ್ರ ಧಮ್ಕಿಗಳ ಮಹಾಪೂರ ಬರ್ತಾ ಇದೆ. ಇಷ್ಟು ವರ್ಷ ಭಾರತಕ್ಕೆ ದೀಪಗಳ ಹಬ್ಬದ ಶುಭಾಶಯ ಕೋರ್ತಾ ಇದ್ದ ಅಮೆರಿಕ ಈ ಬಾರಿ ಭಾರತಕ್ಕೆ ದೀಪಾವಳಿ ವಾರ್ನಿಂಗ್ ಅನ್ನ ರವಾನೆ ಮಾಡಿದೆ. ಅಷ್ಟಕ್ಕೂ ಅಮೆರಿಕ ಭಾರತವನ್ನ ಇಷ್ಟೊಂದು ದ್ವೇಷ ಮಾಡ್ತಾ ಇರೋದು ಯಾಕೆ? ಟ್ರಂಪ್ ಈ ಬಾರಿ ಕೊಟ್ಟಿರುವ ವಾರ್ನಿಂಗ್ ಆದ್ರೂ ಏನು? ಭಾರತ ಟ್ರಂಪ್ ವಾರ್ನಿಂಗ್ಗೆ ಯಾವ ರೀತಿ ಪ್ರತ್ಯುತ್ತರ ಕೊಡುತ್ತೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಟ್ರಂಪ್ ಹುಚ್ಚಾಟ ಹೆಚ್ಚಾಗ್ತಾ ಇದೆ. ದಿನಕ್ಕೊಂದು ಸಲ ಆದ್ರೂ ಭಾರತದ ಬಗ್ಗೆ ಮಾತನಾಡಿಲ್ಲ ಅಂದ್ರೆ ಟ್ರಂಪ್ಗೆ ನಿದ್ದೆ ಬರೋದಿಲ್ಲ ಅನ್ಸುತ್ತೆ. ಪದೇ ಪದೇ ಭಾರತದ ಹೆಸರನ್ನ ಈ ಹುಚ್ಚು ಅಧ್ಯಕ್ಷ ತೆಗಿತಾನೆ ಇರ್ತಾನೆ. ಈಗ ಮತ್ತೊಮ್ಮೆ ಭಾರತದ ಹೆಸರು ತೆಗೆದು ವಾರ್ನಿಂಗ್ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಮೋದಿ ನನ್ನ ಆತ್ಮೀಯ ಸ್ನೇಹಿತ, ಅವರ ಜೊತೆ ಫೋನ್ನಲ್ಲಿ ಮಾತುಕತೆ ಮಾಡಿದ್ದೇನೆ. ಇನ್ಮುಂದೆ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸುತ್ತೆ. ಇದು ಟ್ರಂಪ್ ಹೇಳಿದ ಮಾತುಗಳು. ಅಮೆರಿಕದ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡಿರುವ ವ್ಯಕ್ತಿಯೊಬ್ಬ ಏನೇ ಹೇಳ್ತಾನೆ ಅಂದ್ರು ಅದಕ್ಕೊಂದು ತೂಕ ಇರುತ್ತೆ. ಇಡೀ ಜಗತ್ತೇ ಇದನ್ನ ನೋಡ್ತಾ ಇರುತ್ತೆ. ಅದರ ಜೊತೆಗೆ ಸತ್ಯ ಅಂತಾನು ನಂಬುತ್ತೆ. ಹೀಗೆ ಜಗತ್ತಿನ ಬಹುತೇಕ ದೇಶಗಳು ಟ್ರಂಪ್ ಹೇಳಿದ ಮಾತನ್ನೇ ಸತ್ಯ ಅಂತ ನಂಬಿದ್ರು. ಆದರೆ ಇದಕ್ಕೆ ಭಾರತ ಸ್ಪಷ್ಟನೆ ಕೊಟ್ಟು ಬಿಡುತ್ತೆ. ಇತ್ತೀಚೆಗೆ ನಮ್ಮ ಪ್ರಧಾನಿಗಳು ಅಮೆರಿಕ ಅಧ್ಯಕ್ಷರ ಜೊತೆ ಫೋನ್ನಲ್ಲಿ ಮಾತನಾಡಲೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಭಾರತ. ಅಲ್ಲಿಗೆ ಅಮೆರಿಕದ ಅಧ್ಯಕ್ಷರು ಸುಳ್ಳು ಹೇಳಿದ್ದಾರೆ ಅನ್ನೋದು ಜಗಜ್ಜಾಹಿರಾಗುತ್ತೆ. ತನ್ನ ಬೇಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರ ಭಾರತದ ಹೆಸರನ್ನ, ಭಾರತದ ಪ್ರಧಾನಿಯ ಹೆಸರನ್ನ, ಭಾರತದ ವಿಚಾರವನ್ನ ಟ್ರಂಪ್ ಯಾವ ರೀತಿಯೆಲ್ಲ ಬಳಕೆ ಮಾಡ್ತಾ ಇದ್ದಾರೆ ನೋಡಿ. ಹೀಗೆ ಟ್ರಂಪ್ ಹೇಳಿದ್ದು ಸುಳ್ಳು ಅನ್ನೋದು ಜಗತ್ತಿಗೆ ಗೊತ್ತಾಗಿದ್ದೇ ತಡ ಟ್ರಂಪ್ ಮತ್ತೊಂದು ಖ್ಯಾತೆ ತೆಗೆದಿದ್ದಾರೆ. ಅದು ಕೂಡ ದೀಪಾವಳಿ ಸಂದರ್ಭದಲ್ಲೇ ಭಾರತಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಇದೇ ರೀತಿ ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸಿದ್ರೆ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಭಾರತಕ್ಕೆ ಧಮ್ಕಿ ಹಾಕಿದ್ದಾರೆ. ಅಲ್ಲಿ ಆಗಿದ್ದು ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀವಿ ಕೇಳಿ. ಅಮೆರಿಕದ ಪತ್ರಕರ್ತರು ಟ್ರಂಪ್ರನ್ನ ಪ್ರಶ್ನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮೋದಿ ವಿಚಾರವಾಗಿ ಪ್ರಶ್ನೆ ಕೇಳ್ತಾರೆ. ನೀವು ಮೋದಿ ಜೊತೆ ಮಾತನಾಡಿದ್ದೇನೆ, ಅದಕ್ಕವರು ಇನ್ಮುಂದೆ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತೀರಿ. ಆದರೆ ಭಾರತ ಮಾತ್ರ ನೀವು ಹೇಳಿದ್ದನ್ನ ಒಪ್ಕೊಂಡಿಲ್ಲ. ಇಂಥದೊಂದು ಮಾತುಕತೆಯೇ ಆಗಿಲ್ಲ ಅಂತ ಭಾರತ ಹೇಳ್ತಾ ಇದೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಇಂಥದೊಂದು ಪ್ರಶ್ನೆ ಕೇಳುವಾಗ್ಲೇ ಟ್ರಂಪ್ಗೆ ಮುಜುಗರ ಆಗಿತ್ತು. ಭಾರತ ಹೀಗೆ ಹೇಳಿಬಿಡ್ತಲ್ಲ, ಅದು ಕೂಡ ನನ್ನ ವಿರುದ್ಧವೇ ಮಾತನಾಡಿ ಬಿಡ್ತಲ್ಲ ಅನ್ನುವ ಸಿಟ್ಟು ಟ್ರಂಪ್ ಮುಖದಲ್ಲಿ ಕಾಣಿಸ್ತಾ ಇತ್ತು. ಭಾರತ ಇಂಥದ್ದೊಂದು ಪ್ರತಿಕ್ರಿಯೆ ಕೊಡುತ್ತೆ ಅಂತ ಟ್ರಂಪ್ ಊಹೆ ಕೂಡ ಮಾಡಿರಲಿಲ್ಲ. ನಾನೇನ್ ಹೇಳಿದ್ರು ನಡೆಯುತ್ತೆ ಅಂತ ಟ್ರಂಪ್ ಅಂದುಕೊಂಡಿದ್ರು. ಇಲ್ಲಿವರೆಗೆ ಮಾಡಿಕೊಂಡು ಬಂದಿದ್ದು ಕೂಡ ಇದೇ ಅಲ್ವಾ? ಅದರಲ್ಲೂ ಭಾರತ ಪಾಕಿಸ್ತಾನ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ದಕ್ಕೆ ಲೆಕ್ಕವೇ ಇಲ್ಲ ಬಿಡಿ. ಒಂದು ಲೆಕ್ಕದ ಪ್ರಕಾರ ಟ್ರಂಪ್ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ 50ಕ್ಕೂ ಹೆಚ್ಚು ಬಾರಿ ಹೇಳಿದ್ರಂತೆ. ಹೀಗೆ ನಾನೇನೇ ಹೇಳಿದ್ರು ನಡೆಯುತ್ತೆ ಅಂತ ಟ್ರಂಪ್ ಭಾರತದ ವಿರುದ್ಧ ತಾವೇ ಕತೆ ಕಟ್ಕೊಂಡು ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ದಾರೆ. ಈ ಹೇಳಿಕೆ ಕೂಡ ಅದೇ ರೀತಿಯ ಹೇಳಿಕೆ. ಟ್ರಂಪ್ ಇಲ್ಲಿ ಕೂಡ ಕತೆ ಕಟ್ಟಿಯೇ ಹೇಳಿದ್ದು. ಆದರೆ ಭಾರತ ಈ ಬಾರಿ ನೇರವಾಗಿ ಸ್ಪಷ್ಟನೆ ಕೊಟ್ಟಿದೆ. ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಡೆದೇ ಇಲ್ಲ ಅಂತ ಜಗತ್ತಿನ ಮುಂದೆ ಮಾಹಿತಿ ಕೊಟ್ಟಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಟ್ರಂಪ್ ಭಾರತಕ್ಕೆ ಧಮ್ಕಿ ಹಾಕಿದ್ದಾರೆ.
ಅವರು ಈ ರೀತಿ ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ. ಒಂದು ವೇಳೆ ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸಿದ್ರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ, ಲಾಂಗ್ ಟರ್ಮ್ ನಲ್ಲಿ ಭಾರತದ ಮೇಲೆ ಪರಿಣಾಮಗಳು ಆಗುತ್ತೆ ಅಂತ ಟ್ರಂಪ್ ಧಮ್ಕಿ ಹಾಕಿದ್ದಾರೆ. ಭಾರತ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ, ಟ್ರಂಪ್ಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಇಲ್ದಿದ್ರೆ ಇಷ್ಟೊತ್ತಿಗೆ ಭಾರತ ಅಮೆರಿಕದ ಧಮ್ಕಿಗೆ ಹೆದರಿ ಅಮೆರಿಕಾಗೆ ಶರಣಾಗಿ ಅದು ಹೇಳಿದ್ದಕ್ಕೆಲ್ಲ ಜೈ ಅಂತ ಹೇಳ್ತಾ ಇತ್ತು. ಭಾರತ ಇಲ್ಲಿವರೆಗೆ ಅಮೆರಿಕದ ವಿಚಾರಕ್ಕೆ ಡೋಂಟ್ ಕೇರ್ ನೀತಿಯನ್ನೇ ಅನುಸರಿಸುತ್ತಿದೆ, ಈಗಲೂ ಅದನ್ನೇ ಮುಂದುವರಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಈಗ ಟ್ರಂಪ್ ಕೊಟ್ಟಿರುವ ಹೇಳಿಕೆಯಿಂದ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಈಗ ಭಾರತ ಹಾಗೂ ಅಮೆರಿಕದ ನಡುವೆ ಸ್ವಲ್ಪ ಮಟ್ಟಿನ ವ್ಯಾಪಾರವಾದರೂ ನಡೀತಾ ಇದೆ, ಆದರೆ ಮುಂದೆ ಹೋಗ್ತಾ ಹೋಗ್ತಾ ಸಂಪೂರ್ಣವಾಗಿ ವ್ಯಾಪಾರ ನಿಂತು ಹೋಗಬಹುದು. ಅಲ್ಲಿಗೆ ಅಮೆರಿಕ ಏನೇ ಮಾಡಿದ್ರೂ ಭಾರತಕ್ಕೆ ತೊಂದರೆ ಅಂತೂ ಆಗೋದಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ತೆರಿಗೆ ಹೆಚ್ಚಳದ ಬಳಿಕ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರದಲ್ಲಿ ದೊಡ್ಡ ಮಟ್ಟಿನ ಕುಸಿತವಾಗಿದೆ. ಕೇವಲ 3 ತಿಂಗಳಲ್ಲಿ ಭಾರತದಿಂದ ಅಮೆರಿಕಾಗೆ ರಫ್ತಾಗುತ್ತಿದ್ದ ರಫ್ತಿನಲ್ಲಿ 50% ಕುಸಿತವಾಗಿದೆ. ಮತ್ತೊಮ್ಮೆ ಕೇಳಿಸಿಕೊಳ್ಳಿ, ಇದು ಕೇವಲ 3 ತಿಂಗಳಲ್ಲಿ ಆಗಿರುವ ಕುಸಿತ. ಇದೇ ರೀತಿ ಮುಂದುವರೆದರೆ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಗುವ ಟೈಮ್ ಬರೋದಕ್ಕೆ ತುಂಬಾ ದಿನ ಬೇಕಾಗಿಲ್ಲ. ಆದರೆ ಟ್ರಂಪ್ಗೆ ಮಾತ್ರ ಇದ್ಯಾವುದರ ಬಗ್ಗೆ ಕೂಡ ಅರಿವಿಲ್ಲ. ಅವರಿಗೆ ಬಿಟ್ಟಿ ಪ್ರಚಾರದ ಹುಚ್ಚು, ಏನಾದರೂ ಒಂದು ಹೇಳ್ತಾನೆ ಇರಬೇಕು. ಅದರಲ್ಲಿ ಭಾರತದ ಹೆಸರು ಹೇಳಿದ್ರೆ ದೊಡ್ಡ ಪ್ರಚಾರ ಸಿಗುತ್ತೆ ಅನ್ನುವ ಕಾರಣಕ್ಕೆ ಟ್ರಂಪ್ ಭಾರತವನ್ನ ಒಂದು ರೀತಿ ದಾಳವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಒಂದು ಪ್ರಶ್ನೆ ಕೇಳಬಹುದು, ಅಮೆರಿಕಾಗೆ ಭಾರತದ ರಫ್ತು ಕಡಿಮೆ ಆದರೆ ಅದರಿಂದ ನಷ್ಟವಾಗೋದು ಭಾರತಕ್ಕಲ್ವಾ? ಟ್ರಂಪ್ ಉದ್ದೇಶ ಕೂಡ ಇರೋದು ಇದೆ, ಭಾರತಕ್ಕೆ ಹೇಗಾದ್ರೂ ಮಾಡಿ ನಷ್ಟ ಮಾಡಬೇಕು. ಆ ಉದ್ದೇಶ ಈಡೇರಿದ ರೀತಿ ಆಗೋದಿಲ್ವಾ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಸ್ನೇಹಿತರೆ, ಇಲ್ಲಿ ಭಾರತ ಎಲ್ಲದಕ್ಕೂ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಂಡಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಮೆರಿಕಕ್ಕೆ ಹೋಗ್ತಾ ಇದ್ದ ವಸ್ತುಗಳನ್ನ ಭಾರತ ಬೇರೆ ಕಡೆಗೆ ಡೈವರ್ಟ್ ಮಾಡಿದೆ. ಈ ಬಗ್ಗೆ ಭಾರತ ಮೊದಲೇ ಪ್ಲಾನ್ ಮಾಡಿತ್ತು. ಅಮೆರಿಕ ಯಾವತ್ತಿದ್ರೂ ಡೇಂಜರ್ ಅನ್ನೋದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ಕೇವಲ ಅಮೆರಿಕವನ್ನೇ ಅವಲಂಬಿಸಿರದೆ ಬೇರೆ ಬೇರೆ ದೇಶಗಳಿಗೆ ತನ್ನ ವಸ್ತುಗಳನ್ನ ಭಾರತ ರಫ್ತು ಮಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಅಮೆರಿಕಾಗೆ ರಫ್ತು ಕಡಿಮೆ ಆದರೂ ಕೂಡ ಇಲ್ಲಿವರೆಗೆ ಅಂತಹ ಪರಿಣಾಮವೇನು ಭಾರತದ ಮೇಲೆ ಬಿದ್ದಿಲ್ಲ, ಮುಂದೆ ಬೀಳೋದು ಕೂಡ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಈ ಆರ್ಥಿಕ ವರ್ಷದಲ್ಲಿ ಭಾರತದ ರಫ್ತು ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ರಫ್ತು ಏರಿಕೆಯಾಗಿದೆ ಅಂದ್ರೆ ಆ ದೇಶ ಆರ್ಥಿಕವಾಗಿ ಪ್ರಗತಿ ಸಾಧಿಸುತ್ತಿದೆ ಅಂತ ಅರ್ಥ. ಬೇರೆ ದೇಶಗಳಿಗೆ ತನ್ನ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದೆ ಅಂದ್ರೆ ಲಾಭ ಮಾಡಿಕೊಳ್ತಾ ಇದೆ ಅಂತ ಅರ್ಥ. ಚೀನಾ ಇವತ್ತು ಜಾಗತಿಕ ಶಕ್ತಿಯಾಗಿ ಎಮರ್ಜ್ ಆಗೋದಕ್ಕೆ ಇದೇ ರಫ್ತು ಕಾರಣ. ಭಾರತ ಕೂಡ ಅದೇ ದಾರಿಯಲ್ಲಿ ಸಾಕ್ತಾ ಇದೆ. ಅಮೆರಿಕ ಅದಕ್ಕೆ ಅಡ್ಡಗಾಲಿಡುವ ಪ್ರಯತ್ನ ಮಾಡಿತ್ತು, ಆದರೆ ಆ ಪ್ರಯತ್ನದಲ್ಲಿ ಅಮೆರಿಕಾಗೆ ಇಲ್ಲಿವರೆಗೆ ಯಶಸ್ಸು ಸಿಕ್ಕಿಲ್ಲ, ಮುಂದೆ ಸಿಗೋದು ಕೂಡ ಇಲ್ಲ. ಅಂತಹ ಸಂದರ್ಭ ಬರೋದಕ್ಕೆ ಭಾರತವಂತೂ ಬಿಡೋದಿಲ್ಲ. ವ್ಯಾಪಾರ ಸಂಬಂಧವನ್ನ ಕಡಿದುಕೊಂಡ್ರೆ ಅದರಿಂದ ನಷ್ಟವಾಗೋದು ಅಮೆರಿಕಾಗೆ ಹೊರತು ಭಾರತಕ್ಕೆ ಯಾವುದೇ ರೀತಿಯ ನಷ್ಟವಾಗೋದಿಲ್ಲ. ಒಂದು ವೇಳೆ ನಷ್ಟವಾದರೂ ಕೂಡ ತಾತ್ಕಾಲಿಕವಾಗಿ ಮಾತ್ರ, ಭವಿಷ್ಯದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರೋದಿಲ್ಲ. ಅದನ್ನ ಸರಿಪಡಿಸಿಕೊಂಡು ಭಾರತ ಮುನ್ನುಗ್ಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಟ್ರಂಪ್ ಭಾರತವನ್ನ ಟಾರ್ಗೆಟ್ ಮಾಡೋದಕ್ಕೆ ಇರುವ ಕಾರಣಗಳಲ್ಲಿ ಇದು ಕೂಡ ಒಂದು. ಭಾರತದ ಬೆಳವಣಿಗೆಯನ್ನ ಸಹಿಸೋದಕ್ಕೆ ಅಮೆರಿಕದಿಂದ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ತೆರಿಗೆ ಹಾಕಿ ಭಾರತವನ್ನ ಹಿಮ್ಮೆಟ್ಟಿಸುವ ಪ್ರಯತ್ನವನ್ನ ಅಮೆರಿಕ ಮಾಡಿತ್ತು. ಆದರೆ ಭಾರತ ಯಾವುದಕ್ಕೂ ಜಗ್ಗದೆ ಮುನ್ನುಗ್ಗುತ್ತಿದೆ. ಅದೇನೇ ಇರಲಿ, ಟ್ರಂಪ್ ಈ ಹುಚ್ಚಾಟಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.